ಮುಖ್ಯಮಂತ್ರಿಗಳಿಗೆ ವಿನಾಕಾರಣ ಸೋಕಾಶ್ ನೋಟಿಸ್ ಜಾರಿ ಮಾಡಿ ಬಹುಮತದಿಂದ ಚುನಾಯಿತವಾದ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲನ ನಡವಳಿಕೆಯನ್ನ ಖಂಡಿಸಿ ಬೀದರ್ ನಗರದಲ್ಲಿ ಶೋಷಿತರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಬೊಮ್ಮಗಂಡೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಶೋಷಿತರ ಒಕ್ಕೂಟದ ಪದಾಧಿಕಾರಿಗಳು ಶೋಷಿತರ ಒಕ್ಕೂಟದಿಂದ ಮನವಿಯನ್ನ ಸಲ್ಲಿಸಿದ್ರು. ಕೇಂದ್ರದ ಸರ್ಕಾರ ಮತ್ತು ಬಿಜೆಪಿ ಪಕ್ಷದ ನಾಯಕರ ಒತ್ತಡದಿಂದ ವಿನಾಕಾರಣ ಶೋಕಾಸ್ ನೀಡುವುದನ್ನು ಕೂಡಲೇ ಹಿಂಪಡೆದುಕೊಳ್ಳುವಂತೆ ರಾಜ್ಯಪಾಲರನ್ನು ಒತ್ತಾಯಿಸಿ 224 ಸದಸ್ಯರನ್ನು ಹೊಂದಿರುವ ವಿಧಾನಸಭೆ ಸದಸ್ಯರಲ್ಲಿ 135 ಸದಸ್ಯರನ್ನು ಹೊಂದಿರುವ ಬಹುಮತದ ಸರ್ಕಾರವನ್ನು ಉರುಳಿಸುವುದಕ್ಕೆ ಪಿತೂರಿ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಸಹಕರಿಸುವುದನ್ನು ಕೂಡಲೇ ನಿಲ್ಲಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಶೋಷಿತರ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ರಾಜಭವನಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. Thank you, respected Deputy Commissioner. Even delay may be occurred, but she has not denied the memorandum of the downtrodden people memorandum to the governor. ರಕ್ಷಕ ಯಾರಪ್ಪ? ಸಿದ್ದರಾಮಯ್ಯ ನೋಡಪ್ಪ. ಜಾಗೀರ್ದಾರ್ ಬಿ ಹೇಳಬೇಕು, ಸಂವಿಧಾನ ರಕ್ಷಕ ಯಾರಪ್ಪ? ಸಿದ್ದರಾಮಯ್ಯ ನೋಡಪ್ಪ. ಇನ್ನಿತರ ಎಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಸದಸ್ಯರು, ಡಾಕ್ಟರ್ ಸೇಡಂಕರ್ ಇರ್ಬೋದು, ನಮ್ಮ ಪಾಸ್ವಾನ್ ಇರ್ಬೋದು, ಬಹಳಷ್ಟು ಜನ ಎಲ್ಲ ಸೇರಿಕೊಂಡು ನಿನ್ನೆ ಮತ್ತೆ 2 ದಿವಸದಿಂದ ಮೊನ್ನೆ 2 ದಿನ ನಾವು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಅಭಿನಂದಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಕೆಲವು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಇಲ್ಲಿ, ಅವರಿಗೆ ನಾನು, ಯಾಕಂದ್ರೆ ನಿಮಗೆ ಜವಾಬ್ದಾರಿಯುತವಾದ ಒಂದು ಪಕ್ಷ ಇದೆ, ಆದ್ರೆ ಯಾರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಏನು ಬಂದಿದ್ದಿರ್ತಾವು ತಮಗೆ ನಾನು ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ಸಂಚಾಲಕನಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕಿದಾಗ. ಅದೇ ತರ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ ಇವತ್ತಿನ ತಾರೀಕಿದಾಗ. ಆದ್ರೆ ಬಂಧುಗಳೇ, ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೇನೆ. ನನ್ನ ಮಾತು, ಇವರಿಗೆ ನಾಚಿಕೆ ಬರಬೇಕು, ಶರಮ್ ಆಗಬೇಕು. ಇವರು ಹೆಣ್ಮಕ್ಕಳು, ಇವರು ಹೆಣ್ಗಂದರು, ಇವ್ರ ಮಕ್ಕಳು, ಇವ್ರು ಮುಖ್ಯಮಂತ್ರಿ ಇರ್ಲಕ್ಕೆ ಏಟೆಡ್ ಕಾರ್ಬಾರ್ ಮಾಡ್ಯಾರ, ನಿಮಗೆಲ್ಲ ಗೊತ್ತದ. ಆದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 41 ವರ್ಷಗಳಾಯ್ತು ಅವ್ರು ಏನದು ರಾಜಕಾರಣಕ್ಕೆ ಬಂದು. 93ರಲ್ಲಿ ಜನವರಿ 83ರಲ್ಲಿ ಅವ್ರು ಮೊದಲನೇ ಸಲ MLA ಆಗಿ ಬಂದಿರ್ತಕ್ಕಂಥವ್ರು. ವೇರಿಯಸ್ ಟೈಪ್ ಆಫ್ ಮಿನಿಸ್ಟರ್ ಆದ್ರು, ಫೈನಾನ್ಸ್ ಮಿನಿಸ್ಟರ್ ಆದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ 2 ಸರ್ತಿ ಆದ್ರು, ಚೀಫ್ ಮಿನಿಸ್ಟರ್ 2ನೇ ಸರ್ತಿ ಆಗಿದ್ದಾರೆ. ಇವ್ರಿಗೆ ರಾಜಕೀಯ ಶರಂ ಬರ್ಬೇಕಾಗ್ತದ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಹೆಂಡ್ರು ಅಂದ್ರೆ ಮತ್ತೆ ಬಾಜು ತಂದು ಸಹಿತ ಮಾಡಿ ದುಡ್ಡು ಕಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ರೇವಣ್ಣರು ನಾನು ಸದಾ ಕೊಟ್ಟು ಬಂದಿರಿ 50 ಲಕ್ಷ ರೂಪಾಯಿ ಇವತ್ತಿನ ತಾರೀಕಿನ